ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಸಿಎನ್ ಅಕ್ಮಲ್ ಅವರಿಗೆ ಸಿಡಿಎ ಸ್ಥಾನ ಕಲ್ಪಿಸಿಕೊಡಬೇಕೆಂದು ಮಸೀದಿಯ ಗುರುಗಳು ಹಾಗೂ ಮುಸ್ಲಿಂ ಸಮುದಾಯದ ಕಾರ್ಯಕರ್ತರು ಶಾಸಕರ ಕಚೇರಿಗೆ ಭೇಟಿ ನೀಡಿ ಒತ್ತಾಯಿಸಿದರು. ಈಗ ನಗರದಲ್ಲಿ ಖಾಲಿ ಇರುವಂತಹ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆಗೆ ಮಾನ್ಯ ಸಿಎನ್ ಅಕ್ಮಲ್ ಅವರನ್ನು ನೇಮಕ ಮಾಡಬೇಕು. ನಾವು ಕಳಕಳಿಯಿಂದ ಕಾಂಗ್ರೆಸ್ ಹಿರಿಯ ಮುಖಂಡರಾದ ರಿಯಾಜ್ ಮಾತನಾಡಿ, ಜನಪರ ಕಾಳಜಿ ಹೊಂದಿರುವ ಸಿಎನ್ ಅಕ್ಮಲ್ ಅವರು ಕೊರೋನಾ ಸಂದರ್ಭದಲ್ಲಿ ಜಾತಿ ನೋಡದೆ ಎಲ್ಲರಿಗೂ ಸಹಾಯ ಹಸ್ತ ಚಾಚಿದ್ದರು. ನಗರದ ಅನೇಕ ವಾರ್ಡ್ಗಳ ಬಡ ಕುಟುಂಬಗಳಿಗೆ ಕಿಟ್ ಹಾಗೂ ಆಂಬ್ಯುಲೆನ್ಸ್ ಸೇವೆ ಒದಗಿಸಿ ಜನಮನ್ನಣೆ ಗಳಿಸಿದ್ದಾರೆ ಎಂದು ಹೇಳಿದರು. ನಮ್ಮ ಉದ್ದೇಶ ಏನು ಅಂದರೆ ಇಲ್ಲಿ ಬಂದಿದ್ದು ನಾವು ಅಲ್ಪಸಂಖ್ಯಾತರು ಹೋದ ವಿಧಾನಸಭಾ ಚುನಾವಣೆಯಲ್ಲಿ ಶ್ರಮ ವಹಿಸಿ ಕೆಲಸ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಿದ್ದೇವೆ. ಆದ್ದರಿಂದ ಶಾಸಕರಲ್ಲಿ ಮನವಿ ಮಾಡೋಕ್ಕೆ ಬಂದಿದ್ದು ಏನಂದರೆ ಸಿಎನ್ ಅಕ್ಮಲ್ರವರು ಕಾಂಗ್ರೆಸ್ ಪಕ್ಷದ ಮುಖಂಡರು, ಯುವ ನಾಯಕರು, ದಾನಿಗಳು ಮತ್ತು ಕಾಫಿ ಉದ್ಯಮಿಗಳು, ಬಡವರಿಗೆ ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡಿದವರು. ಇಂಥವರನ್ನು ಈ ಪಕ್ಷದಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಅದು ಯಾವುದು ಅಂದರೆ ಈ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆ ಖಾಲಿ ಇದೆ. ಆ ಹುದ್ದೆಗೆ ಸಿಎನ್ ಅಕ್ಮಲ್ ಅವರನ್ನು ನಾಮಕರಣ ಮಾಡಬೇಕೆಂದು ನಾವು ಕೇಳಿಕೊಂಡು ಮನವಿ ಮಾಡೋಕ್ಕೆ ಬಂದಿದ್ವಿ. ಅದನ್ನು ಶಾಸಕರು ನಮಗೆ ತೋರಾಗಿ ಹೇಳಿದೆ. ಯಾರೋ ನಾವು 3 ಹೆಸರು ಕೊಟ್ಟಿದ್ದೇವೆ, ಅದು ಪಕ್ಷದ ತೀರ್ಮಾನ ಮಾಡ್ತಾರೆ. ಈಗ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾವೇನು ತೀರ್ಮಾನ ಮಾಡೋಂಗಿಲ್ಲ. ನಮ್ಮದೇನಿದೆ ನಾವು ತೀರ್ಮಾನವನ್ನು ನಾವು ಪಕ್ಷಕ್ಕೆ ಹೇಳಿ ಬಂದಿದ್ದೇವೆ, ತಿಳಿಸಿದ್ದೇವೆ. ಮುಂದೇನೇನಿದೆ ಅದು ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾ ಇದೆ. ಆದರೂ ಸಹ ನಾವು ನಮ್ಮ ಒತ್ತಾಯ ಅಕ್ಮಲ್ರವರಿಗೆ, ಸಿಎನ್ ಅಕ್ಮಲ್ರವರಿಗೆ ಕೊಡಬೇಕು ಅಂದರೆ, ಯಾಕಂದರೆ ಭಾರಿ ವಿಧಾನಸಭಾ ಚುನಾವಣೆಗೆ ಕಷ್ಟಪಟ್ಟಿದ್ದಾರೆ, ದುಡಿದಿದ್ದಾರೆ ಪಕ್ಷಕ್ಕೆ, ಮತ್ತು ಸಮುದಾಯಕ್ಕೆ ಒಳ್ಳೆಯ ಸಹಾಯ ಮಾಡಿದ್ದಾರೆ. ಸಮುದಾಯಕ್ಕಂದರೆ ನಮ್ಮದೇ ಸಮುದಾಯಕ್ಕಲ್ಲ, ಬೇಕಾದಷ್ಟು ಎಷ್ಟು ಸಮುದಾಯಗಳಿದ್ದಾವೆ ಎಲ್ಲದಕ್ಕೂ ಸಹಾಯ ಮಾಡಿದ್ದಾರೆ. ಮತ್ತು ಈ ಕರೋನಾದಲ್ಲಿ ಸಾವಿರಾರು ಕಿಟ್ಗಳು ಹಂಚಿದ್ದಾರೆ. ಈ ಬಡವರ ಮದುವೆ ಮುಂಜಿಗಳಿಗೆ ಮತ್ತು ಅನಾರೋಗ್ಯ ಇರುವಂಥ ಅವರು ಯಾರಾದರೂ ಸಹಾಯ ಬಂದರೆ ಅವರೆಲ್ಲ ಜೊತೆ ಸ್ಪಂದಿಸಿದ್ದಾರೆ. ಆದ್ದರಿಂದ ಒಂದು ಸರ್ಕಾರದಿಂದ ಒಂದು ಹುದ್ದೆ ಇದ್ದರೆ ಎಲ್ಲರಿಗೂ ಒಳ್ಳೆಯದು. ನಾವು ಹೋಗಿ ಏನಾದರೂ ನಮ್ಮ ಕೆಲಸ ಏನಾದರೂ ಮಾಡ್ಕೋಬೋದು, ಬೇರೆ ಕೆಲಸ ಏನಾದರೂ ಮಾಡ್ಕೋಬೋದನ್ನು ನಾವು ಕಾರ್ಯಕರ್ತರೆಲ್ಲ ಸೇರಿ ಶಾಸಕರಲ್ಲಿ ಮನವಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಸೀದಿಯ ಗುರುಗಳು ಹಾಗೂ ಮುಸ್ಲಿಂ ಸಮುದಾಯದ ಕಾರ್ಯಕರ್ತರು ಭಾಗಿಯಾಗಿದ್ದರು.